ಮಾತಾ ಕಥಾ ಋತಕಥಾ ಆರಂಭ. ಮೊದಲನೇ ಅಧ್ಯಾಯ. ಪೂರ್ವಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ಶನೋಕಾದಿ ಮುನೀಶ್ವರರು ಸೂತ ಪುರಾಣಕರ ನಿಂತು ಪ್ರಶ್ನಿಸಿದರು. ಸೌಮ್ಯ ಸ್ವಭಾವವುಳ್ಳ ಸಕಲ ಶಾಸ್ತ್ರ ಪುರಾಣ ವಿಶಾರನಾದ ಏ ಸೂತನೇ, ನಮ್ಮ ಸಂದೇಹವನ್ನು ತೀರಿಸು. ದುಃಖ ಭಾಜನನಾದ ಮಾನವನು ಸದಾ ಸಂತೋಷದಿಂದಿರಲು ಏನು ಮಾಡಬೇಕು, ಯಾವ ವ್ರತವನ್ನು ಆಚರಿಸಬೇಕು ಅಂಥ ಉಪಾಯವನ್ನು ಹೇಳು ಎಂಬ ಶನೋಕರ ಪ್ರಶ್ನೆಗೆ ಸಂತುಷ್ಟನಾದ ಸೂತನೆಂದನು. ಎಲೈ ಶನೋಕಾದಿ ಮುನಿಗಳೇ, ಕೇಳಿರಿ, ನಿಮ್ಮ ಸಂದೇಹ ಸಾಧುವಾದದ್ದು. ಪೂರ್ವದಲ್ಲಿ ವೇದವ್ಯಾಸರಿಂದ ನಾನು ಕೇಳಿ ತಿಳಿದಿದ್ದು ನಿಮಗಾಗಿ ಹೇಳುವೆನು, ಚೆನ್ನಾಗಿ ಕೇಳಿ. ಸಕಲ ಮಾನವರಿಗೆ ಕಾರ್ಯನಿರತರಾಗಲು ಸಂತೋಷವೇ ಬಲ. ಸಂತೋಷದಿಂದ ಮಾಡಿದ ಕಾರ್ಯವು ಶೀಘ್ರ ಫಲಪ್ರದವೆಂಬುದು ಸತ್ಯವಾದ ಮಾತು. ಸಂತೋಷದಿಂದಿರುವವನು ಶಾಂತಿ ಸೌಖ್ಯಗಳನ್ನು ಹೊಂದುತ್ತಾನೆ. ದುಃಖಿಯಾದ ಮಾನವನು ಮೃತಪ್ರಾಯನೆಂದೇ ತಿಳಿಯಬೇಕು. ಸದಾ ಸಂತೋಷದಿಂದಿರುವವನಿಗೆ ಉತ್ತಮ ಲೋಕವು ಪ್ರಾಪ್ತವಾಗುವುದು. ತಾನು ಸುಖವಾಗಿದ್ದು ಇತರನ್ನು ಸಂತೋಷಪಡಿಸುತ್ತಾನೆ. ಆದುದರಿಂದ ಪ್ರತಿಯೊಬ್ಬ ಮಾನವರನ್ನು ಸಂತೋಷದಿಂದಿರಲು ಪ್ರಯತ್ನಿಸಬೇಕು. ಸೂತರ ಆಹ್ಲಾದಕರ ವಚನವನ್ನು ಆಲಿಸಿದ ಶನೋಕಾದಿಗಳು ಕುತೂಹಲದಿಂದ ಮಾತನಾಡಿದರು. ಏ ಸೂತನೇ, ನಿನ್ನ ಮಾತುಗಳನ್ನು ಕೇಳಿ ನಮಗೆ ಆನಂದವಾಗಿದೆ. ಆದರೆ ಸಂತೋಷಕ್ಕೆ ಅಧಿಷ್ಠಾನ ದೇವತೆ ಯಾರು? ಆಕೆಯ ಪ್ರಾದುರ್ಭಾವ ಹೇಗಾಯಿತು? ಆ ದೇವಿಯ ಮಹಿಮೆಗಳೇನು, ಪ್ರಭಾವವೇನು ಇತ್ಯಾದಿ ವಿಷಯಗಳನ್ನು ನಮಗೆ ವಿಷಾದವಾಗಿ ತಿಳಿಸು ಎಂದು ಸೂತನಿಂದೆಂತನು. ಶನೋಕಾದಿಗಳೇ, ಕೇಳಿ. ಪೂರ್ವದಲ್ಲಿ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶ್ರಾವಣ ಶುದ್ಧ ಪೌರ್ಣಿಮೆ ಶುಕ್ರವಾರದ ದಿನ ಶಿವನ ಮಗಳಾದ ಮಾನಸ ದೇವಿ ಎಂಬ ನಾಗದೇವತೆ ಗಣಪತಿಗೆ ರಕ್ಷಾಬಂಧನವನ್ನು ಮಾಡಿದಳು. ಅದನ್ನು ನೋಡಿ ಗಣಪತಿಯ ಮಕ್ಕಳಾದ ಲಾಭ, ಕ್ಷೇಮ ಎಂಬುವರು ನಮಗೂ ರಕ್ಷಾಸೂತ್ರವನ್ನು ಕಟ್ಟಬೇಕೆಂದು ಮಾನಸ ದೇವಿಯನ್ನು ಕೇಳಿಕೊಂಡರು. ಆಗ ಮಾನಸ ದೇವಿ, ಎಲೈ ಬಾಲಕರೇ ಕೇಳಿ, ರಕ್ಷಾಬಂಧನವನ್ನು ಸೋದರಿಯೇ ಮಾಡಬೇಕು, ಇತರರು ಮಾಡಬಾರದು ಎಂದು ನುಡಿದಳು. ಮಾನಸ ದೇವಿ ಇದನ್ನು ಆಲಿಸಿದ ಗಣಪತಿಯ ಪುತ್ರರು ತಂದೆಯ ಬಳಿ ಹೋಗಿ ಜನಕನಿಗೆ ವಂದಿಸಿ, ಜನಕ, ನಮಗೆ ರಕ್ಷಾಸೂತ್ರವನ್ನು ಕಟ್ಟಲು ಸೋದರಿಯ ಅಗತ್ಯವಿದೆ, ಅನುಗ್ರಹಿಸಿ ಎಂದು ಬೇಡಿಕೊಂಡರು. ಆಗ ಪ್ರಸನ್ನವದನಾದ ಗಣಪತಿಯು ಅಸನ್ಮುಖವಾಗಿ ಮಕ್ಕಳನ್ನು ನೋಡುತ್ತಿರಲು ಗಣಪತಿಯ ನೇತ್ರಗಳಿಂದ ಮನೋಜ್ಜಾಲವಾದ ಜ್ಯೋತಿ ಹೊರಟು ಅಲ್ಲೇ ಇದ್ದ ಕಮಲದಲ್ಲಿ ಸೇರಿತು. ಆ ಕಮಲದಿಂದ ಪ್ರಸನ್ನವದಳಾದ ಬಾಲಿಕೆಯು ಪ್ರಾದುರ್ಭವಿಸಿದಳು. ಸಕಲ ದೇವತೆಗಳು ಈ ವಿಚಿತ್ರವನ್ನು ಕಣ್ಣಾರೆ ಕಂಡು ಸಂತೋಷಪಟ್ಟರು. ಹಾಗೆ ಪ್ರಾದುರ್ಭವಿಸಿದ ಬಾಲಕಿಯು ಚತುರ್ಭುಜಗಳಿಂದ ಶೋಭಿಸಿದಳು. ಅಭಯಸ್ಥಳಾದ ಆ ಬಾಲಿಕೆ ಒಂದು ಕೈಯಲ್ಲಿ ಖಡ್ಗವನ್ನು, ಇನ್ನೊಂದು ಕೈಯಲ್ಲಿ ಶೂಲವನ್ನು, ಮತ್ತೊಂದು ಕರದಲ್ಲಿ ಪಾತ್ರೆಯನ್ನು ಹಿಡಿದು ಕೊಂಡಿರುವುದನ್ನು ಎಲ್ಲರೂ ನೋಡಿದರು. ಆ ದೇವಿ ಸರ್ವಾಭರಣ ಭೂಷಿತಳು, ದಿವ್ಯಾಂಬರವನ್ನು ಧರಿಸಿ ರತ್ನ ಮಾಲಿಕೆಯಿಂದ ಅಲಂಕೃತರಾಗಿದ್ದಳು. ಮಂದಸ್ಮಿತ ಸುಂದರವಾದ ದೇವಿಯು ಭಕ್ತ ಜನರ ಸಕಲ ದುಃಖಗಳನ್ನು ದೂರ ಮಾಡಿ ಸದಾ ಸಂತೋಷದಿಂದಿರುವಂತೆ ಅನುಗ್ರಹಿಸಳೆಂದು ಆ ದೇವಿಯನ್ನು ಸಂತೋಷ ಮಾತೆ ಎಂದು ಕರೆದರು. ಆಗ ದೇವತೆಗಳು, ಗಂಧರ್ವರು, ಯಕ್ಷರು, ಕಿಂಪುರುಷರು, ನಾರದಾದಿ ಮುನೀಂದ್ರರು ಆ ದೇವಿಯನ್ನು ಸ್ತೋತ್ರಗೈದರು. ಓಂ ಸಂತೋಷಿ ಮಾತಾ, ನಿನಗೆ ವಂದಿಸು. ಗಣಪತಿಯ ಪುತ್ರರು ಅಪೇಕ್ಷಿಸಿದಂತೆ ನಿನ್ನ ಪ್ರಾದುರ್ಭವವಾಯಿತು. ಆ ಮಕ್ಕಳನ್ನು ಸಂತೋಷವಾಗಿರುವಂತೆ ಅನುಗ್ರಹಿಸು, ಅವರಿಗೆ ರಕ್ಷಾಬಂಧನ ಮಾಡಬೇಕೆಂದು ಬೇಡಿಕೊಂಡರು. ದೇವತೆಗಳ ಭಿನ್ನವನ್ನು ಆಲಿಸಿದ ಸಂತೋಷಿ ಮಾತೆಯು ಪ್ರಸನ್ನವಾದಳಾಗಿ ಎಲ್ಲರೂ ನೋಡುತ್ತಿರುವ ಗಣಪತಿಯ ಪುತ್ರರಿಗೆ ರಕ್ಷಾಬಂಧನ ಮಾಡಿದಳು. ಜಯ ಜಯಕಾರಗಳೊಂದಿಗೆ ಸುರರು ಸಮಷ್ಟಿಗೆರೆದರು. ನೆರೆದಿದ್ದ ಮುನಿಜನರ ಮಧ್ಯದಲ್ಲಿದ್ದ ನಾರದ ಮಹರ್ಷಿಗಳು ಇಂತು ಅಪ್ಪಣೆ ಮಾಡಿದರು. ಎಲೈ ಸುರಜನರೇ ಕೇಳಿ, ಮಹಾಗಣಪತಿಯ ಮಗಳಾದ ಈ ಬಾಲಿಕೆ ಸಂತೋಷದಿಂದ ಪ್ರಾದುರ್ಭವಿಸಿದಳು. ಗಣಪತಿಯ ಪುತ್ರರಿಗೆ ರಕ್ಷಾಸೂತ್ರ ಕಟ್ಟಿ ಅವರಿಗೂ ಸಂತೋಷ ಉಂಟು ಮಾಡಿದಳು. ಆದ್ದರಿಂದ ಈ ದೇವಿಗೆ ಸಂತೋಷಿ ಮಾತೆ ಎಂಬ ನಾಮವೇ ಸೂಕ್ತವಾದದ್ದು. ಶುಕ್ರವಾರದಲ್ಲಿ ಸಂತೋಷಿ ಮಾತೆಯ ಭಕ್ತಿಯಿಂದ ಪೂಜಿಸುವವರಿಗೆ ಸುಖ ಸಂತೋಷಗಳು ಲಭಿಸುವುದರಲ್ಲಿ ಸಂದೇಹವಿಲ್ಲ ಎಂದರು. ಮುನಿಜರನ್ನು ದೇವತೆಗಳು ಆ ದೇವಿಯನ್ನು ಪೂಜಿಸಿ ತಮ್ಮ ಸ್ವಸ್ಥಾನಕ್ಕೆ ತೆರಳಿದರು. ಶ್ರೀ ಗಣೇಶ ಪುರಾಣದ ಸಂತೋಷಿ ಮಾತೆ ವೃತ್ತಕಥೆ 1ನೇ ಅಧ್ಯಾಯ ಮುಗಿಯಿತು. ಸೌನಕಾದಿಗಳು ಸುತನನ್ನು ಇಂತು ಪ್ರಶ್ನಿಸಿದರು. ಪುರಾಣ ಚತುರನಾದ ಸುತನೆ, ಸಂತೋಷಿ ಮಾತೆಯ ಜನ್ಮ ವೃತ್ತಾಂತವೆಲ್ಲನ್ನು ತಿಳಿಸಿದ್ರಿ. ದೇವಿಯ ವ್ರತವನ್ನು ಮಾಡುವ ವಿಧಿವಿನ ನಿಯಮಗಳನ್ನು ತಿಳಿಯಲು ಕುತೂಹಲಕರಾಗಿದ್ದೇವೆ. ದಯವಿಟ್ಟು ಅದನ್ನು ವಿಸ್ತರಿಸಿ ಹೇಳಬೇಕೆಂದು ಪ್ರಶ್ನೆ ಮಾಡಲು ಆಗ ಸೂತನ ಇಂತೆಂದನು. ಎಲೆ ಸೌನಕಾದಿಗಳೇ, ಸಂತೋಷಿ ಮಾತೆಯ ವ್ರತ ವಿಧಾನವನ್ನು, ವಿಧಿ ನಿಯಮಗಳನ್ನು ಹೇಳುವೆನು, ಶ್ರದ್ಧೆಯಿಂದ ಕೇಳಿ. ಚೈತ್ರ ಮಾಸದಿಂದ ಪಾಲ್ಗುಣ ಮಾಸದವರೆಗೆ 9 ತಿಂಗಳಲ್ಲಿ ಈ ವ್ರತವನ್ನು ಮಾಡಬಹುದು. ಆದರೆ ಜ್ಯೇಷ್ಠ, ಆಷಾಢ, ಪುಷ್ಯ ಈ 3 ತಿಂಗಳಲ್ಲಿ ವ್ರತವನ್ನು ಪ್ರಾರಂಭ ಮಾಡಬಾರದು. ಉಳಿದ 9 ತಿಂಗಳು ಶುಭಪ್ರದವಾದದ್ದು. ಈ ವ್ರತವನ್ನು ಶುಕ್ರವಾರವೇ ಪ್ರಾರಂಭ ಮಾಡಬೇಕು. 3 ಅಥವಾ 5 ಅಥವಾ 7 ಇಲ್ಲವೇ 16 ಅಥವಾ 14 ಅಥವಾ 16 ಇಲ್ಲವೇ 21 ಶುಕ್ರವಾರಗಳು ವ್ರತ ಮಾಡಬೇಕು. ವ್ರತದ ದಿವಸ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹಾಗೂ ಉಪವಾಸವಿರಬೇಕು. ಕೈಲಾಗದವರು ವ್ರತಾನಂತರ ಭೋಜನ ಮಾಡಬಹುದು. ಅಂದು ಭೂಸೇನ ಮಾಡಬೇಕು. ವ್ರತ ಮಾಡುವವರು ಅಂದು ಹುಳಿ ಪದಾರ್ಥವನ್ನು ತಿನ್ನಬಾರದು. ಯಾರ ಸಂಗಡ ಜಗಳವಾಡಬಾರದು. ಪರರನ್ನು ನಿಂದಿಸಬಾರದು. ಪರರೊಡನೆ ವಾದ ಮಾಡಕೂಡದು. ಕೃತ ಪ್ರಾತಃ ಕಾಲದಲ್ಲೇ ಪ್ರಾತಃ ವಿಧಿಗಳನ್ನು ಮುಗಿಸಿ ಶುದ್ಧ ಜಲದಲ್ಲಿ ಮಿಂದು ಪರಿಶುದ್ಧ ಚಿತ್ತನಾಗಿ
ಶುಭ್ರ ವಸ್ತ್ರಗಳನ್ನು ಧರಿಸಿ ಪೂಜಾ ಮಂದಿರವನ್ನು ಪ್ರವೇಶಿಸಬೇಕು. ಉನ್ನತ ಪೀಠದಲ್ಲಿ ಸಂತೋಷ ಮಾತೆಯ ಚಿತ್ರಪಟವನ್ನು ಇರಿಸಿ ಪುಷ್ಪಾದಿಗಳಿಂದ ಅಲಂಕರಿಸಬೇಕು. ಅದರ ಮುನ್ನ ಪೂರ್ಣ ಕಲಶವಿಡಬೇಕು. ದೀಪವನ್ನು ಹಚ್ಚಬೇಕು. ಧೂಪಾರಾಧನೆ ಮಾಡಿ ಪೂರ್ವಮುಖಿಯಾಗಿ ಕುಳಿತುಕೊಳ್ಳಬೇಕು. ಆಚಮನದ ನಂತರ ವಿಧಿಪೂರ್ವಕವಾಗಿ ಸಂಕಲ್ಪ ಮಾಡಿ ಮೊದಲು ಮಹಾಗಣಪತಿಯ ಪೂಜೆ ಆಚರಿಸಬೇಕು. ನಂತರ ಕಲಶ ಪೂಜೆ ಮಾಡಬೇಕು. ಆಮೇಲೆ ನವಗ್ರಹ ಪೂಜೆ, ದಿಕ್ಪಾಲಕರ ಪೂಜೆ ಮಾಡಬೇಕು. ಮತ್ತೊಂದು ಕಲಶವನ್ನಿಟ್ಟು ಅದರ ಮೇಲೆ ಒಂದು ಪಾತ್ರೆಯಲ್ಲಿ ಉರಿಕಡಲೆ ಮತ್ತು ಬೆಲ್ಲ ಹಾಕಿ ಸಂತೋಷಿ ಮಾತೆಯನ್ನು ಪ್ರಾರ್ಥಿಸಬೇಕು. ಸಂತೋಷಿ ಮಾತೆಯನ್ನು ಪೂಜಿಸಿ ಧೂಪ ದೀಪಗಳನ್ನು ನೈವೇದ್ಯವನ್ನು ಸಮರ್ಪಿಸಬೇಕು. ಉರಿಕಡಲೆ, ಬೆಲ್ಲ ಮತ್ತು ಪಕ್ವವಾದ ಫಲಗಳನ್ನು ಮಾತೆಗೆ ನಿವೇದಿಸಿ ಮಂಗಳಾರತಿ ಮಾಡಿ ಸಂತೋಷಿ ಮಾತೆಯ ಕಥೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಪುನಃ ಪೂಜೆ ಮಾಡಿ ಪ್ರಸಾದವನ್ನು 3 ಭಾಗಗಳಾಗಿ ವಿಂಗಡಿಸಿ ಪೂಜೆ ಮಾಡಿಸಿದ ವಿಪ್ರನಿಗೆ ಒಂದು ಭಾಗವನ್ನು ಕೊಡುವುದು. 2ನೇ ಭಾಗವನ್ನು ಗೋಮಾತೆಗೆ ತಿನ್ನಿಸಬೇಕು. 3ನೇ ಭಾಗವನ್ನು ಎಲ್ಲರಿಗೂ ವಿತರಣೆ ಮಾಡಬೇಕು. ಬಾಂಧವರಿಗೆ ಹಾಗೂ ಇತರರಿಗೆ ಕೊಟ್ಟು ನಂತರ ಮನೆಯವರು ಪ್ರಸಾದ ಸ್ವೀಕರಿಸಬೇಕು. ಮುನಿಜನರೇ ಕೇಳಿ, ಈ ವ್ರತವನ್ನು ಶುಕ್ರವಾರದಲ್ಲಿ ವಿಧಿಪೂರ್ವಕ ಶಕ್ತಿ ವಂಚನೆ ಇಲ್ಲದೆ, ಲೋಭ ಮಾಡದೆ, ಉತ್ಸಾಹದಿಂದ ಮಾಡಬೇಕು. ಮುನಿಜನರೇ ಕೇಳಿ, ಈ ವ್ರತವನ್ನು ಶುಕ್ರವಾರದಲ್ಲಿ ವಿಧಿಪೂರ್ವಕ ಶಕ್ತಿ ವಂಚನೆ ಇಲ್ಲದೆ, ಲೋಭ ಮಾಡದೆ, ಉತ್ಸಾಹದಿಂದ ಮಾಡಬೇಕು. ಅಭೀಷ್ಟವು ಪೂರ್ಣವಾದ ನಂತರ ವ್ರತ ಉದ್ಯಾಪನೆ ಮಾಡಬೇಕು. ಉದ್ಯಾಪನ ದಿವಸದಲ್ಲಿ ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ ಮುತ್ತೈದೆಗೆ ಹಾಗೂ 8 ಮಂದಿ ಬಾಲಕ ಬಾಲಕಿಯರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು. ಅಂದು ಸಹ ಅಡಿಗೆಯಲ್ಲಿ ಹುಳಿ ಪದಾರ್ಥವನ್ನು ಬಳಸಬಾರದು. ಭೋಜನ ನಂತರ ಬ್ರಾಹ್ಮಣನಿಗೆ, ಮುತ್ತೈದೆಗೆ ಹಾಗೂ ಬಾಲಕ ಬಾಲಕಿಯರಿಗೆ ಯಥಾಶಕ್ತಿ ನೂತನ ವಸ್ತ್ರಗಳನ್ನು, ಫಲಗಳನ್ನು, ಪುಷ್ಪಗಳನ್ನು ಕೊಟ್ಟು ಸಂತೃಪ್ತಿ ಪಡಿಸಬೇಕು. ಅಂದು ಸಹ ಯಾರಿಗೂ ದಕ್ಷಿಣೆ ಕೊಡಬಾರದು. ಯಾಕಂದರೆ ಕೊಟ್ಟ ದಕ್ಷಿಣೆಯಿಂದ ಮಕ್ಕಳು ಹುಳಿ ಪದಾರ್ಥಗಳನ್ನು ಕೊಂಡು ತಿನ್ನಬಹುದೆಂಬ ಶಂಕೆಯೂ ಬರಬಾರದು. ಆದ್ದರಿಂದ ಎಲ್ಲರಿಗೂ ಶಕ್ತಿ ವಂಚನೆ ಇಲ್ಲದಂತೆ ಮರುದಿನ ದಕ್ಷಿಣೆ ಕೊಟ್ಟು ಸಂತೋಷಪಡಿಸಿ ತಾನೂ ಸಂತೋಷದಿಂದ ಇರಬೇಕು. ಸೌನಕಾದಿಗಳೇ ಕೇಳಿ, ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಉದ್ಯಾಪನೆಯನ್ನು ಸೂಕ್ತ ರೀತಿ ಶಕ್ತಿ ವಂಚನೆ ಇಲ್ಲದೆ ಮಾಡಿದವರಿಗೆ ಸಕಲ ದುಃಖಗಳು ಸರಿದು ಹೋಗುವವು. ವಾಂಛಿತಾರ್ಥವನ್ನು ಪಡೆದು ಸಂಪತ್ತಿನಿಂದ ಸಂತೋಷ ಚಿತ್ತರಾಗುವವರು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತಕಥೆಯು 2ನೇ ಅಧ್ಯಾಯ ಮುಗಿಯಿತು. ಶನೌಕಾದಿಗಳು ಮತ್ತೆ ಪ್ರಶ್ನೆ ಮಾಡಿದರು. ಎಲೆ ಪೂತ ಚರಿತ್ರ ಸೂತ, ಸಂತೋಷಿ ಮಾತಾ ವೃತ ನಿಯಮಗಳನ್ನು ಕೇಳಿ ನಮಗೆ ಆನಂದವಾಗಿದೆ. ಆ ದೇವಿಯ ಮಹಾತ್ಮೆಯನ್ನು ತಿಳಿಯಲು ನಾವು ಕುತೂಹಲರಾಗಿದ್ದೇವೆ. ಈ ಲೋಕದಲ್ಲಿ ಆ ದೇವಿಯನ್ನು ಯಾರು ಪೂಜಿಸಿದರು, ಆ ವಿವರಗಳನ್ನು ದಯಮಾಡಿ ನಮಗೆ ತಿಳಿಸು ಎಂದು ಕೇಳಿಕೊಂಡರು. ಸಂತುಷ್ಟರಂಗನಾದ ಸೂತನಾಗ ಶನೌಕಾದಿಗಳೇ ಕೇಳಿ, ಪೂರ್ವದಲ್ಲಿ ಶ್ರೀರಂಗಪಟ್ಟಣ ಎಂಬ ನಗರದಲ್ಲಿ ಓರ್ವ ಸ್ತ್ರೀಗೆ 7 ಮಂದಿ ಮಕ್ಕಳಿದ್ದರು. ಅವರು ವ್ಯವಸಾಯ ವೃತ್ತಿಯುಳ್ಳವರಾಗಿದ್ದರು. ಮಾತೃಭಕ್ತಿ ಪರಾಯಣಾದ ಅವರಲ್ಲಿ 6 ಮಂದಿಗೆ ವಿವಾಹವಾಗಿತ್ತು. 7ನೇವನು ಚಿಕ್ಕನಾದ ಶ್ರೀಕರ್ಣಿಗೆ ಲಗ್ನವಾಗಿರಲಿಲ್ಲ. ಶ್ರೀಕರ್ಣ ಸಂಗೀತ ವಿದ್ವಾಂಸನು, ಬಲಶಾಲಿ, ಧೈರ್ಯಶಾಲಿಯಾಗಿದ್ದನು. ಅವನು ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಉಜ್ಜಯಿನಿ ನಗರಕ್ಕೆ ಪ್ರಯಾಣವಾದನು. ಆಗ ದೇವಿಯ ಮಂದಿರದಲ್ಲಿ ಒಂದು ದೊಡ್ಡ ಉತ್ಸವ ನಡೆಯುತ್ತಿತ್ತು. ಆ ಶುಭ ಸಮಯಕ್ಕೆ ದೇಶದ 4 ದಿಕ್ಕುಗಳಿಂದ ಜನರು ದೇವಿಯ ದರ್ಶನಾಕಾಂಕ್ಷಿಗಳಾಗಿ ಬಂದು ಸೇರಿದ್ದರು. ಶನೌಕಾದಿಗಳೇ ಕೇಳಿ, ಅಲ್ಲಿ ನೆರೆದಿದ್ದ ಜನಸ್ತೋಮದಲ್ಲಿ ಭಕ್ತ ಜನರಿಂದ ಪ್ರಾರ್ಥನೆಯಾದ ಶ್ರೀಕರನು ದೇವಿಯ ಗೀತೆಯನ್ನು ಹೃದಯಂಗಮವಾಗಿ ಹಾಡಿ ನಲಿದಾಡಿದನು. ಅದನ್ನು ಕಂಡ ಜನರು ಆನಂದವನ್ನು ಹೊಂದಿ ಅವನನ್ನು ಕೊಂಡಾಡಿದರು. ಆ ಸಭೆಯಲ್ಲಿ ಕುಳಿತಿದ್ದ ಸತ್ಯವತಿ ಎಂಬ ಕನ್ಯೆಯು ಶ್ರೀಕರನ ಮಧುರ ಗಾನಾಮೃತವನ್ನು ಪಾನ ಮಾಡಿ ಮನಸ್ಸೋತು ಅವನನ್ನೇ ಪತಿ ಎಂದು ಭಾವಿಸಿಕೊಂಡಳು. ಕಾರ್ಯಕ್ರಮ ಮುಗಿದ ನಂತರ ನೆರೆದಿದ್ದ ಜನರೆಲ್ಲ ಸಂತೋಷಿ ಮಾತೆಗೆ ವಂದಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಸತ್ಯವತಿ ದೇವಿಗೆ ಭಕ್ತಿ ಪುರಸ್ಕಾರವಾಗಿ ಅಭಿನಂದಿಸಿ ತನ್ನ ಸಂಕಲ್ಪವು ಸಫಲವಾಗುವುದೆಂದು ಮಾಡೆಂದು ಮನದಲ್ಲಿ ಬೇಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಶ್ರೀಕರ್ಣನು ಮತ್ತೆ ಮತ್ತೆ ವೀಕ್ಷಿಸಿ ತನ್ನ ಮನೆಗೆ ಹೊರಟಳು. ಮನೆಗೆ ಹೋಗುವ ಮಾರ್ಗದಲ್ಲಿ ರೂಪವತಿಯಾದ ಸತ್ಯವತಿಯನ್ನು ನೋಡಿ ದುಷ್ಟರು ಮೋಹಿಸಿ ಅವಳನ್ನು ಬಲಾತ್ಕರಿಸಿದರು. ಭೀತಳಾದ ಸತ್ಯವತಿಯು ನನ್ನನ್ನು ರಕ್ಷಿಸಿ ರಕ್ಷಿಸಿ ಎಂದು ಅರ್ಥನಾದದಿಂದ ಕೂಗಿಕೊಂಡಳು. ಅದೇ ಮಾರ್ಗವಾಗಿ ಹೋಗುತ್ತಿದ್ದ ಶ್ರೀಕರನು ಆ ಬಾಲೆಯ ಕೂಗನ್ನು ಕೇಳಿ ಅವಳ ರಕ್ಷಣೆಗೆ ಓಡಿ ಬಂದು ದುಷ್ಟರನ್ನು ತಡೆದನು. ಬಲವಾಗಿ ಅವರನ್ನು ಹೊಡೆದನು. ದೃಢಕಾಯನು ಮಹಾಬಲಶಾಲಿಯಾದ ಶ್ರೀಕರನ ಹೊಡೆತಕ್ಕೆ ತಡೆಲಾರದೆ ದಿಕ್ಕಪಾಲಾಗಿ ಓಡಿ ಹೋದ. ಸತ್ಯವತಿಯು ಶ್ರೀಕರನಿಗೆ ಕೃತಜ್ಞತೆ ವಂದನೆಯನ್ನು ಅರ್ಪಿಸಿ ದಯಾರ್ಥ ದೃಷ್ಟಿಯಿಂದ ಅವನನ್ನು ನೋಡಿ ಲಜ್ಜೆಯಿಂದ ವಿನಮಿತ ಗಾತ್ರರಾಗಿ ಮನೆಗೆ ತೆರಳಿದಳು. ಸತ್ಯವತಿಯ ಮನಪ್ರವೃತ್ತಿಯನ್ನರಿತ ಜನನಿ ಜನಕರು ಶ್ರೀಕರನನ್ನು ಕಂಡು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅವನ ಸಮ್ಮತಿಯನ್ನು ಪಡೆದು ಶುಭ ಮುಹೂರ್ತದಲ್ಲಿ ಸತ್ಯವತಿ ಶ್ರೀಕರನ ವಿವಾಹ ಮಹೋತ್ಸವವನ್ನು ನೆರವೇರಿಸಿದರು. ಶ್ರೀಕರನಿಗೆ ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಹೊರಟು ಸೇವೆಯನ್ನು ಮಾಡಿದ್ದರ ಫಲವಾಗಿ ಶೀಘ್ರದಲ್ಲಿ ವಿವಾಹವಾಯಿತು. ಶ್ರೀ ಗಣೇಶ ಪುರಾಣದ ಸಂತೋಷಿ ಮಾತೆ ವೃತ್ತಕಥೆ 3ನೇ ಅಧ್ಯಾಯ ಮುಗಿಯಿತು. 4ನೇ ಅಧ್ಯಾಯ. ಸೂತನು ಇಂತೆಂದನು, ಸೌನಕಾದಿಗಳೇ ಕೇಳಿ, ಸತ್ಯವತಿಯು ವಿವಾಹವಾದ ನಂತರ ಅತ್ತೆಯ ಮನೆಯನ್ನು ಸೇರಿ
ಪತಿಯ ಸೇವೆಯ ಸತಿ ಧರ್ಮ ಎಂಬುದನ್ನು ಆಚರಣೆಯಲ್ಲಿ ತೋರಿಸಿದಳು. ಸತ್ಯವತಿಯ ಶೀಲ, ವಿನಯ, ವಿವೇಕಾದ ಸದ್ಗುಣಗಳನ್ನು ಕಂಡು ಎಲ್ಲರೂ ಸಂತೋಷಪಟ್ಟರು. ಆದರೆ 6 ಮಂದಿ ನಗಣ್ಯರಿಗೆ, ವಾರಗಿತ್ತಿಯರಿಗೆ ಅದು ಸರಿ ಬರಲಿಲ್ಲ. ದ್ವೇಷಾಸೂಯೆಗಳಿಂದ ಕೂಡಿದ ಅವರು ಸತ್ಯವತೆಯನ್ನು ದೋಷಗಳನ್ನು ಎಣಿಸಿದರು. ಉಚ್ಚಿಷ್ಟವನ್ನೇ ಅವಳಿಗೆ ಉಣಬಡಿಸಿದರು. ಅವಳು ತನಗೆ ಕೊಡುತ್ತಿದ್ದ ಕಿರುಕುಳ ತಾಳಲಾರದೆ ಒಂದು ದಿನ ಎಲ್ಲ ವಿಷಯವನ್ನು ತನ್ನ ಪತಿದೇವನಿಗೆ ತಿಳಿಸಿದಳು. ಸತ್ಯವತೆಯ ವಚನಗಳನ್ನು ಪತಿದೇವನು ನಂಬಲಿಲ್ಲ. ಆದರೆ ಅತ್ತಿಗೆಯವರು ತನ್ನ ಹೆಂಡತಿಗೆ ಕೊಡುತ್ತಿದ್ದ ಕಿರುಕುಳವನ್ನು ಕಣ್ಣಾರ ಕಂಡು ತಮಗೆ ಎಂಜಲು ಅನ್ನವನ್ನಷ್ಟೇ ಬಡಿಸಿದ್ದನ್ನು ತಿಳಿದು ಕುಪಿತನಾಗಿ ಅತ್ತಿಗೆಯರನ್ನು ದಂಡಿಸಿದನು. ಅದೇ ಸಮಯಕ್ಕೆ ಶ್ರೀಕರ್ಣ ಅಣ್ಣಂದರು ಬಂದು ವಿಷಯವನ್ನು ಕೇಳಿ ತಿಳಿದು ಅವರೆಲ್ಲರೂ ಒಂದಾಗಿ ಶ್ರೀಕರ್ಣನನ್ನು ನೋಡಿ, ಎಲೆ ಮೂರ್ಖ, ಮಂದಬುದ್ಧಿ, ನಿನಗೆ ಸಂಪಾದನೆಯೇ ಮಾಡಲು ಕೈಲಾಗದು. ನಿನಗೆ ಮೃಷ್ಟಾನ್ನವೆನ್ನಂತೂ ನೀಡಬಹುದು, ಉಚ್ಚಿಷ್ಟವೇ ಎಂಜಲೇ ನಿಮಗೆ ಗತಿ, ಬೇರೆ ಏನನ್ನೂ ಮಾಡಲಾಗದು ಎಂಬುದಾಗಿ ನಿಷ್ಠುರ ವಚನಗಳನ್ನು ಆಡಲು ಸೋಕುಲ ಚಿತ್ತನಾದ ಶ್ರೀಕರ್ಣನು ಮನೆ ಬಿಟ್ಟು ದೇಶಾಂತರ ಹೊರಟು ಹೋದನು. ಶ್ರೀಕರ್ಣನು ದೇಶಾಟನೆ ಮಾಡುತ್ತಿದ್ದ ಒಂದು ಪಟ್ಟಣದಲ್ಲಿ ಒಂದು ವರ್ತಕನ ಕೆಲಸಕ್ಕೆ ಸೇರಿದನು. ಕೆಲ ದಿನಗಳು ಉರುಳಿದವು, ವರ್ಷಗಳದ್ದು ಕಳೆದು ಹೋದವು. ಶ್ರೀಕರ್ಣನ ವಿಶ್ವಾಸಪೂರಿತ ಸೇವೆಯನ್ನು ನೋಡಿ ತೃಪ್ತನಾದ ಆ ವರ್ತಕನು ಅವನಿಗೆ ಸಂಬಳದ ಜೊತೆ ವ್ಯಾಪಾರದ ಲಾಭದಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಅವನನ್ನು ಪಾಲುಗಾರನಾಗಿ ಮಾಡಿಕೊಂಡನು. ನಿರ್ಮಲ ಸ್ವಭಾವವಾದ ಶ್ರೀಕರ್ಣನು ವಿಷಯದ ಧನಾರ್ಜನೆ ಮಾಡಿ ದೊಡ್ಡ ಶ್ರೀಮಂತನಾದನು. ಇತ್ತ ಶ್ರೀಕರ್ಣ ಪತ್ನಿ ಸತ್ಯವತಿಯು ಪ್ರತಿದಿನ ಅಡವಿಗೆ ಹೋಗಿ ಸೌದೆ ತರುತ್ತಿದ್ದಳು. ಮನೆ ಕೆಲಸಗಳನ್ನು ಮಾಡಿ ನಗಣ್ಯರು, ವಾರಗಿತ್ತಿಯವರು ಹಾಕ್ತಿದ್ದ ಹುಳಿ ಅಳಿಸಿದ ಪದಾರ್ಥಗಳನ್ನೇ ತಿಂದು ಚಿಪ್ಪಿನಲ್ಲಿ ನೀರು ಕುಡಿದು ಪತಿದೇವನ ದಾರಿ ಕಾಯುತ್ತಾ ದಿನಗಳನ್ನು ಕಳೆಯುತ್ತಿದ್ದಳು. ಆ ಮನೆಯ ಜನರ ನಿಷ್ಠುರ ವಚನಗಳನ್ನು ಸಹಿಸಿಕೊಂಡು ಮನೆಯ ದಾಸಿಯಾಗಿದ್ದಳು. ಸೌನಕಾದಿಗಳೇ ಕೇಳಿ, ಇಂತೂ ನಾನಾ ವಿಧವಾದ ಹಿಂಸೆ ಕೊಡುತ್ತಿದ್ದರೂ ಸತ್ಯವತಿಯು ಸಹನೆಯಿಂದ ಇದ್ದರೂ ನಿಷ್ಕಾರಣವಾಗಿ ನಿರ್ದೋಷಿಯಾದ ಸತ್ಯವತೆಯನ್ನು ನೆಗಣ್ಯರು ಬೈದು ಹೊಡೆದರು. ಚಿತ್ರಹಿಂಸೆಯನ್ನು ಸಹಿಸಲಾಗದ ಸತ್ಯವತಿ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿಗೆ ಹೊರಟಳು. ನದಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಲು ಉದ್ಯುಕ್ತಲಾದಾಗ ಸತ್ಯವತೆಯನ್ನು ನಾರದ ಮುನೀಂದ್ರರು ಬಂದು ತಡೆದರು. ಬ್ರಹ್ಮಮಾನಸ ಪುತ್ರನಾದ ನಾರದ ಮುನೀಂದ್ರನಿಗೆ ಸತ್ಯವತೆಯು ಸಾಷ್ಟಾಂಗ ಪ್ರಣಾಮ ಮಾಡಿ ತನ್ನ ದುರವಸ್ಥೆಯನ್ನು ಶಾಂತವಾಗಿ ತೋಡಿಕೊಂಡು ದೈನ್ಯದಿಂದ ದುಃಖಿಸುತ್ತಿದ್ದಳು. ಅದನ್ನು ಕಂಡ ನಾರದ ಮುನೀಂದ್ರರು ಜ್ಞಾನ ನೇತ್ರದಿಂದ ಅವಳ ಭವಿಷ್ಯವನ್ನು ತಿಳಿದು ಅವಳ ಅದೃಷ್ಟಕ್ಕೆ ಸಂತೋಷಪಟ್ಟು ಅವಳನ್ನು ದಯಾರ್ಧ ದೃಷ್ಟಿಯಿಂದ ನೋಡಿ ಹಿತವಚನಗಳನ್ನು ಆಡಿದರು. ನಾರದ ಮುನೀಂದ್ರರು ಇಂತೆಂದರು, ಇಲ್ಲೇ ಮಗಳೇ, ಚಿಂತಿಸಬೇಡ, ಭಯಪಡಬೇಡ, ನಿನಗೆ ಉತ್ತಮ ಭವಿಷ್ಯವಿದೆ. ಮುಂದೆ ನಿಮಗೆ ಸುಖವಾಗುವುದು. ನನ್ನ ಮಾತನ್ನು ಆಲಿಸು. ವಿನಾಯಕನ ಮಗಳಾದ ಸಂತೋಷಿ ಮಾತೆಯನ್ನು ಪೂಜಿಸು. ಆ ದೇವಿಯ ವ್ರತವನ್ನು ಮಾಡು. ಹೀಗೆ 16 ಶುಕ್ರವಾರಗಳು ಮಾಡಿ ವ್ರತ ಮಾಡಿದರೆ ನಿನಗೆ ವ್ರತಪರ್ವದಿಂದ ಸಕಲ ದುಃಖಗಳು ದೂರವಾಗುವವು. ದೂರ ಪ್ರದೇಶದಲ್ಲಿರುವ ನಿನ್ನ ಪತಿಯು ನಿನ್ನಲ್ಲಿಗೆ ಬರುವವನು. ಮುಂದೆ ಪತಿಯಿಂದ ಕೂಡಿ ನೀನು ಸುಖವನ್ನೇ ಅನುಭವಿಸುವಿ. ಚಿಂತಿಸಬೇಡ, ಆತ್ಮಹತ್ಯೆ ಮಹಾಪಾಪ, ಸದ್ಗತಿ ಅಲ್ಲ, ದುಡುಕಬೇಡ ಎಂಬುದಾಗಿ ಹಿತವಚನಗಳನ್ನಾಡಿ ನಾರದ ಮುನೀಂದ್ರರು ಕರ್ತವ್ಯವನ್ನು ಸೂಚಿಸಿ ವ್ರತವಿಧಾನವನ್ನು ಆರುಹಿ ಅಂತರ್ಧಾನರಾದರು. ನಾರದ ಮುನೀಂದ್ರರ ಹಿತವನ್ನು ಆಲಿಸಿದ ಸತ್ಯವತಿಗೆ ಜೀವ ಬಂದಂಗಾಯಿತು. ಅಲ್ಲಿಂದ ಮರಳಿ ಬಂದಳು. ಅದೇ ಶುಕ್ರವಾರದಲ್ಲಿ ಸಂತೋಷಿ ಮಾತೆಯ ವ್ರತವನ್ನು ಆಚರಿಸಲು ಸಂಕಲ್ಪ ಮಾಡಿದಳು. ಸತ್ಯವತಿಯು ಪ್ರಯಾಸಗಳನ್ನೆಲ್ಲ ಸಹಿಸಿಕೊಂಡು ಕಷ್ಟದಲ್ಲೇ ಶುಕ್ರವಾರ ಸಂತೋಷಿ ಮಾತೆಯ ವ್ರತವನ್ನು ಭಕ್ತಿಯಿಂದ ಮಾಡಿದಳು. ಸೌನಕಾದಿಗಳೇ ಕೇಳಿ, ಇಂತೂ ಸತ್ಯವತಿಯು 16 ಶುಕ್ರವಾರಗಳ ವ್ರತವನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸಿದಳು. 16ನೇ ಶುಕ್ರವಾರ ಬಂದಿತು. ಆದರೆ ಕೈಯಲ್ಲಿ ಬಿಡುಗಾಸು ಇಲ್ಲವಾಯಿತು. ದೈನ್ಯಾವಸ್ಥದಲ್ಲಿ ಸತ್ಯವತಿಯು ಬಂಧುಗಳನ್ನು, ಹಿತೈಷಿಗಳನ್ನು, ನೆರೆಹೊರೆಯ ಶ್ರೀಮಂತರನ್ನು ಹಣಕ್ಕಾಗಿ ಯಾಚಿಸಿದಳು. ಅದು ಪ್ರಯೋಜನವಾಗಲಿಲ್ಲ. ಯಾರೂ ಕಾಸು ಕೊಡಲೊಲ್ಲರು. ತನ್ನ ವ್ರತಕ್ಕೆ ಭಂಗವಾಗುವುದೆಂದು ಭಯದಿಂದ ಚಿಂತಿಸಿದಳು. ಅತೀವ ದುಃಖದಿಂದ ಮರುಗಿದಳು. ದಾರಿ ತೋರದೆ ದೇವಿಯನ್ನೇ ಮೊರೆಹೊಕ್ಕಳು. ಸರ್ವಮಂಗಳ ಸ್ವರೂಪಳು, ಭಕ್ತವತ್ಸಳು, ದಯಾ ಸಮುದ್ರಳು ಆದ ಸಂತೋಷಿ ಮಾತೆಯು ಮುದುಕಿಯ ರೂಪವನ್ನು ಧರಿಸಿ ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ಸತ್ಯವತಿಯ ಬಳಿಗೆ ಬಂದಳು. ದೇವಿಯು ಸತ್ಯವತಿಯನ್ನು ಸಂತೈಸಿ ಪೂಜಾ ದ್ರವ್ಯಗಳನ್ನು ಇತ್ತು. ಮಗಳೇ, ಚಿಂತಿಸಬೇಡ, ಧೈರ್ಯದಿಂದಿರು. ಈ ಪೂಜಾ ದ್ರವ್ಯಗಳನ್ನು ತೆಗೆದುಕೋ. ದೇವಿಯ ವ್ರತವನ್ನು ನಿರ್ವಿಘ್ನವಾಗಿ ಮಾಡು. ನಿನಗೆ ಮಂಗಳವಾಗುವುದೆಂದು ಹರಿಸಿ ಅಂತರ್ಧಾನಳಾಗದಳು. ಸೂತನೆಂದನು, ಸೌನಕಾದಿಗಳೇ ಕೇಳಿ, ವೃದ್ಧಮಾತೆಯ ತಂದಿತ್ತ ಪೂಜಾ ದ್ರವ್ಯಗಳಿಂದ 16ನೇ ಶುಕ್ರವಾರದಲ್ಲಿ ಶ್ರೀ ಸಂತೋಷಿ ಮಾತೆಯ ವ್ರತವನ್ನು ಬಹು ಸಂತೋಷದಿಂದ ಮಾಡಿದಳು. ದೇವಿಯ ಕೃಪೆಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಸಂತೋಷಿ ಮಾತೆಯನ್ನು ವಿಧವಾಗಿ ಕೊಂಡಾಡಿದಳು.
ಬಳಿಕ ತನ್ನ ಪತಿಯ ವಿಷಯವನ್ನು ಅರಿಯದೆ ತಾನು ದೇವಿಯನ್ನು ಪ್ರಾರ್ಥಿಸಿ, ಓ ಮಾತಾ, ನನ್ನ ಪತಿಯಲ್ಲಿ ಇರುವನು ತಿಳಿಯದಾಗಿದೆ. ಶೀಘ್ರ ಕಾಲದಲ್ಲಿ ಆತನ ಮನೆಗೆ ಹಿಂದಿರುಗುವಂತೆ ಅನುಗ್ರಹಿಸು, ಭರ್ತ ಸಂಘವನ್ನು ಕರುಣಿಸು ಎಂದು ದೇವಿಯನ್ನು ಬೇಡಿಕೊಂಡಳು. ಸತ್ಯವತಿಯ ವಿನ್ನಪವನ್ನು ಆಲಿಸಿದ ಸಂತೋಷಿ ಮಾತೆಯು ಸಂತುಷ್ಟಳಾಗಿ ಶ್ರೀಕರನಿಗೆ ಸ್ವಪ್ನದಲ್ಲಿ ದರ್ಶನವಿತ್ತು. ವತ್ಸ ಶ್ರೀಕರ, ನಿನ್ನ ಸತ್ಯವತಿ ನಿನ್ನ ದಾರಿಯನ್ನೇ ನೋಡುತ್ತಾ ಕಾದಿರುವಳು. ವ್ಯವಹಾರದಲ್ಲಿ ಮಗ್ನನಾಗಿ ಮನೆಯನ್ನು ಮಡಿದೆಯನ್ನು ಮರೆತಿರುವೆ. ಜಾಗೃತನಾಗಿ ತಡೆ ಮಾಡದೆ ನೀನು ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗು. ನಿನಗಾಗಿ ತಪಿಸುತ್ತಿರುವ ನಿನ್ನ ಸತಿಯನ್ನು ಸಮಾಧಾನಪಡಿಸು, ಸಂತೋಷಗೊಳಿಸು, ನಿನಗೆ ಮಂಗಳವಾಗುವುದು. ಹೊರಡು ಎಂದು ಆಜ್ಞಾಪಿಸಿ ಸಂತೋಷಿ ಮಾತೆಯು ಅದೃಶ್ಯಳಾದಳು. ಸೌನಕಾದಿಗಳೇ ಕೇಳಿ, ಸಂತೋಷಿ ಮಾತೆಯ ಆಜ್ಞೆಯನ್ನು ಶಿರಸಾಧರಿಸಿ ವ್ಯವಹಾರದ ಮೇಲಿನ ಆಸೆ ಅಭಿಮಾನಗಳನ್ನು ತ್ಯಜಿಸಿ ಸತ್ಯವತಿಯನ್ನು ಕಾಣುವ ಆಕಾಂಕ್ಷೆಗಳಿಂದ ಶ್ರೀಕರನು ಮರುದಿನವೇ ತನ್ನ ನಿವಾಸ ಸ್ಥಾನವಾದ ಶ್ರೀರಂಗಪಟ್ಟಣಕ್ಕೆ ಪ್ರಯಾಣವಾದನು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತಕಥೆಯ 4ನೇ ಅಧ್ಯಾಯ ಮುಗಿದಿತು. ಜೈ. 5ನೇ ಅಧ್ಯಾಯ. ಸೂತನಿಂದೆಂತನು, ಶನೌಕಾದಿಗಳೇ ಕೇಳಿ, ಶ್ರೀಕರನು ವಿಶೇಷವಾಗಿ ಧನವನ್ನು ತೆಗೆದುಕೊಂಡು ಶ್ರೀರಂಗಪಟ್ಟಣಕ್ಕೆ ತೆರಳಿದನು. ಸಂಧ್ಯಾ ಕಾಲಕ್ಕೆ ಸ್ವಗೃಹವನ್ನು ಸೇರಿಕೊಂಡನು. ಅದೇ ಸಮಯಕ್ಕೆ ಸರಿಯಾಗಿ ಅವನ ಪತ್ನಿ ಸತ್ಯವತಿಯು ಸೌದೆಯನ್ನು ತಂದಳು. ಅಡವಿಯಿಂದ ನಡೆದು ದಣಿದು ಆಯಾಸಗೊಂಡು ಬರುತ್ತಿದ್ದ ಸತ್ಯವತಿಯು ಅರಕು ಬಟ್ಟೆ ಧರಿಸಿ ಕೃಶಳಾಗಿರುವುದನ್ನು ನೋಡಿ ಶ್ರೀಕರನು ಬಲು ನೊಂದು ಮನಸ್ಸಿನಿಂದ ಕೋಪಗೊಂಡವನಾಗಿ ಅತ್ತಿಗೆಯರನ್ನು ಅಣ್ಣಂದಿರನ್ನು ನೋಡಿ ರೋಗಿಷ್ಠ ಭಿಕ್ಷಿಕೆಯಂತಿರುವ ಸತ್ಯವತಿಯನ್ನು ನೋಡಿದರೆ ಅವಳಲ್ಲಿ ನಿಮಗಿರುವ ತಾತ್ಸಾರ ಬುದ್ಧಿ, ಅಸೂಯೆ, ದ್ವೇಷಗಳೆಷ್ಟೆಂಬುದು ತಿಳಿ ಬರುತ್ತದೆ. ನೀವು ಅವಳಿಗೆ ಮಾಡಿದ ಅನ್ಯಾಯವನ್ನು ನೋಡಿದರೆ ನಾವು ಈ ಮನೆಯಲ್ಲಿ ಒಂದು ಕ್ಷಣವೂ ಇರಲಾಗದು ಎಂದು ನುಡಿದಂತೆ ನಡೆದನು. ಶ್ರೀಕರನು ಶ್ರೀರಂಗಪಟ್ಟಣದಲ್ಲಿಯೇ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿಸಿ ಸತಿ ಸಮೇತ ವಾಸವಾಗಿದ್ದನು. ಆತನು ಆ ನೂತನ ಗೃಹದಲ್ಲಿ ಸಂದುದ್ಭಕ್ತನಾದ ಪತಿಯು ಸಮ್ಮತಿ ಪಡೆದು ಸತ್ಯವತಿಯು ಸಂತೋಷಿ ಮಾತೆ ವೃತ್ತದ ಉದ್ಯಾಪನವನ್ನು ಶಾಸ್ತ್ರೋಕ್ತ ರೀತಿಯಿಂದ ವೈಭವದಿಂದ ಮಾಡಿದಳು. ಈ ಶುಭ ಸಂದರ್ಭಕ್ಕೆ ಶ್ರೀಕರನು ತನ್ನ ಬಂಧುಗಳನ್ನು 6 ಮಂದಿ ಅಣ್ಣಂದಿರು ಅತ್ತಿಗೆಯರನ್ನು ಆಹ್ವಾನಿಸಿ ಆಧಾರದ ಮೃಷ್ಟಾನ್ನವನ್ನು ಉಣಬಡಿಸಿದನು. ಶನೌಕಾದಿಗಳೇ ಕೇಳಿ, ಶ್ರೀಕರನ ಅಣ್ಣಂದಿರು ಮಕ್ಕಳು ಸಂತೋಷಿ ಮಾತೆಯ ಉದ್ಯಾಪನಕ್ಕೆ ಬಂದಿದ್ದರು. ಅವರು ಅವರ ತಾಯಿಯವರು ಹೇಳಿಕೊಟ್ಟಂತೆ ನಡೆದುಕೊಂಡರು. ವಿಧ ವಿಧವಾಗಿ ಸಿಹಿ ತಿಂಡಿಗಳನ್ನು ಮಾಡಿದ್ದರೂ ಅವು ಅವರಿಗೆ ರುಚಿಸಲಿಲ್ಲ. ಚಿಕ್ಕಮ್ಮನಾದ ಸತ್ಯವತಿಯನ್ನು ನೋಡಿ, ತಾಯಿಯೇ, ನಮಗೆ ಸಿಹಿ ಪದಾರ್ಥಗಳು ಹಿಡಿಸುವುದಿಲ್ಲ, ಖಾರ ಮತ್ತು ಹುಳಿ ಪದಾರ್ಥಗಳನ್ನು ತಿನ್ನಲು ಆಸೆಯಾಗಿದೆ. ಅಂತ ತಿಂಡಿಗಳನ್ನು ನಮಗೆ ಕೊಡು ಎಂಬುದಾಗಿ ಬೇಡಿದರು. ಮಕ್ಕಳ ಮಾತಿಗೆ ಸತ್ಯವತಿ ಎಂತೆಂದಳು, ಎಲೆ ಮಕ್ಕಳಿರ ಕೇಳಿ, ಸಂತೋಷಿ ಮಾತೆಯ ವ್ರತವನ್ನು ಮಾಡಿದ್ದೇವೆ. ಈ ದಿನ ನಮ್ಮಲ್ಲಿ ಯಾರು ಹುಳಿ ಪದಾರ್ಥಗಳು ತಿನ್ನಬಾರದು, ಸಿಹಿ ತಿಂಡಿಗಳು ಮತ್ತು ಸಾತ್ವಿಕ ಆಹಾರವನ್ನೇ ಸ್ವೀಕರಿಸಬೇಕು. ಇದೊಂದು ದಿನ ನೀವು ಹುಳಿ ತಿನ್ನದಂತಿದ್ದರೆ ಸಾಕು ಎಂದು ಹಿತವಚನ ನುಡಿದಳು. ಆಗ ಮಕ್ಕಳು, ತಾಯೇ, ನೀನು ಹೇಳುವುದು ಸರಿ, ಹಾಗೆ ಮಾಡೋಣ. ಆದರೆ ನಮ್ಮ ಸಂತೋಷಕ್ಕೆ ನಮಗೆ ಸ್ವಲ್ಪ ಹಣ ಕೊಡು ಎಂದು ಚಿಕ್ಕಮ್ಮನನ್ನು ಕಾಡಿದರು. ಮಕ್ಕಳ ಬೇಡಿಕೆ ಪೂರ್ಣ ಮಾಡುವುದು ಸೂಕ್ತ ಎಂಬ ವಿಶಾಲ ಮನೋಭಾವನೆಯಿಂದ ಸತ್ಯವತಿ ಮಕ್ಕಳ ಕೈಯಲ್ಲಿ ಚಿಲ್ಲರೆ ಹಣ ಹಾಕಿದಳು. ಶನೌಕಾದಿಗಳೇ ಕೇಳಿ, ಅಮಾಯಕಳಾದ ಸತ್ಯವತಿಯು ಚಿಕ್ಕ ಮಕ್ಕಳ ಸಂತೋಷಕ್ಕಾಗಿ ಹಣ ಕೊಟ್ಟಳು. ಆದರೆ ಕುತ್ಸಿತರಾದ ಅವರ ಮಾತೆಯರ ಮಾತಿನಂತೆ ಆ ಮಕ್ಕಳು ಚಿಲ್ಲರೆ ಹಣದಿಂದ ಹುಳಿ ಪದಾರ್ಥಗಳನ್ನೇ ಕೊಂಡು ತಿಂದರು. ಆದ್ದರಿಂದ ಸಂತೋಷಿ ಮಾತೆ ವೃತ್ತಕ್ಕೆ ಭಂಗ ಉಂಟಾಯಿತು. ಈ ವಿಷಯವು ಸತ್ಯವತಿಗೆ ತಿಳಿಯದು. ಅದೇ ಸಮಯಕ್ಕೆ ಸರಿಯಾಗಿ ರಾಜಭಟರು ಬಂದು ಸತ್ಯವತಿಯ ಪತಿ ಶ್ರೀಕರನನ್ನು ಬಂಧಿಸಿ ರಾಜನಲ್ಲಿಗೆ ಕೊಂಡೊಯ್ದರು. ಉದ್ಯಾಪನ ದಿನ ನಿರಪರಾಧಿಯಾದ ತನ್ನ ಪತಿಯನ್ನು ರಾಜಭಟರು ಹಿಡಿದುಕೊಂಡು ಹೋದದ್ದಕ್ಕೆ ಸತ್ಯವತಿ ಮರುಗಿದಳು. ಭಯಪ್ರಾಂತಳಾಗಿ ಶ್ರೀ ಸಂತೋಷಿ ಮಾತೆಯನ್ನು ಸ್ತುತಿಸಿ ಪ್ರಾರ್ಥಿಸಿದಳು. ಸಂತೋಷಿ ಮಾತೆ, ಭಕ್ತವತ್ಸಲೆ, ಆಶ್ರಿತ ಜನತ ವಿಪತ್ ಪರಿಹಾರ ಮಾಡುವವಳೆ, ದಯಮಯಿ, ನಿನ್ನನ್ನು ನಂಬಿದ ನನ್ನಿಂದ ಅಪಚಾರವಾಗಿದ್ದರೆ ಕ್ಷಮಿಸು. ಒಂದು ವೇಳೆ ನನ್ನ ಪತಿ ಅಪಚಾರ ಮಾಡಿದ್ದರೆ ಮನ್ನಿಸು. ನಮ್ಮ ಅವಿವೇಕನ್ನು ಮನ್ನಿಸಿ ನಮ್ಮನ್ನು ಕಾಪಾಡು. ನಮಗೆ ಬೇರೆ ರಕ್ಷಕರಿಲ್ಲ ಎಂಬುದಾಗಿ ದೇವಿಯನ್ನು ಪ್ರಾರ್ಥಿಸಿದಳು. ಸೂತನಿಂದೆಂತನು, ಶನೌಕಾದಿಗಳೇ ಕೇಳಿ, ಇಂತು ಭಕ್ತಳಾದ ಸತ್ಯವತಿಯ ಪ್ರಾರ್ಥನೆ ಆಲಿಸಿದ ಸಂತೋಷಿ ಮಾತೆ ಪ್ರಸನ್ನಳಾದಳು. ಆಗ ಆಕಾಶವಾಣಿ ನುಡಿಯಿತು, ಮಗಳೇ ಸತ್ಯವತಿ, ಚಿಂತಿಸಬೇಡ. ನಿಮ್ಮಿಂದ ಯಾವ ಅಪರಾಧವೂ ನಡೆದಿಲ್ಲ. ನೀವು ನಿರ್ಮಲ ಚಿತ್ತರು, ವಿಶುದ್ಧ ಭಕ್ತಿಯಿಂದ ವ್ರತವನ್ನು ಆಚರಿಸಿದ್ದೀರಿ. ಉದ್ಯಾಪನ ದಿನವೇ ನಿಮ್ಮ ಮಕ್ಕಳು ಹಠಮಾರಿತನದಿಂದ ಹುಳಿ ಪದಾರ್ಥಗಳನ್ನು ತಿಂದು ವ್ರತಭಂಗ ಮಾಡಿದರು. ಆದ್ದರಿಂದ ವಿಪತ್ತಿಗೆ ದಾರಿಯಾಯಿತು. ಆದರೂ ಚಿಂತಿಸಬೇಡ, ಮತ್ತೊಮ್ಮೆ ಉದ್ಯಾಪನವನ್ನು ಮಾಡು. ನನ್ನ ಅನುಗ್ರಹದಿಂದ ನಿನ್ನ ಪತಿ ರಾಜನಿಂದ ಸನ್ಮಾನಿತನಾಗಿ ಶೀಘ್ರದಲ್ಲೇ ನಿನ್ನಲ್ಲಿಗೆ ಬರುವನು, ಇದಕ್ಕೆ ಸಂಶಯವಿಲ್ಲ ಎಂಬ ಹಸಿರವಾಣಿಯನ್ನು ಕೇಳಿ ಸತ್ಯವತಿಗೆ ಸಮಾಧಾನವಾಯಿತು. ವಿದ್ಯುಕ್ತ ರೀತಿಯಿಂದ ಮತ್ತೊಮ್ಮೆ ಉದ್ಯಾಪನ ಮಾಡಿದಳು.
ಈ ಸಲ ಜಾಗರೂಕತೆಯಿಂದಿದ್ದಳು. ಮಕ್ಕಳಿಗೆ ಹಣ ಕೊಡಲಿಲ್ಲ, ಯಾರಿಗೂ ದಕ್ಷಿಣೆ ಕೊಡಲಿಲ್ಲ, ಯಾರು ಹುಳಿ ಪದಾರ್ಥಗಳನ್ನು ತಿನ್ನಲು ಅವಕಾಶವಿಲ್ಲದಂತೆ ನೋಡಿಕೊಂಡಳು. ವೃದ್ಧಾಪನವು ಸಾಂಗವಾಗಿ ಸಂಪೂರ್ಣವಾಯಿತು. ಸಂತೋಷಿ ಮಾತೆ ಸುಪ್ರೀತಳಾದಳು. ದೇವಿಯ ಅನುಗ್ರಹದಿಂದ ಶ್ರೀಕರನು ರಾಜ್ಯಸಭೆಯಲ್ಲಿ ಸನ್ಮಾನಿತನಾಗಿ ಸುಖವಾಗಿ ಮನೆಗೆ ಹಿಂತಿರುಗಿದನು. ರಾಜನಿಂದ ಸನ್ಮಾನಿತನಾಗಿ ಬಂದ ಪತಿಯನ್ನು ನೋಡಿದ ಸತ್ಯವತಿಗೆ ಮಹಾನಂದವಾಯಿತು. ಸತ್ಯವತಿಯು ಶ್ರೀಕರನು ಮತ್ತೆ ಸಂತೋಷಿ ಮಾತೆಯನ್ನು ಪೂಜಿಸಿ ಪ್ರಾರ್ಥಿಸಿದರು. ದೇವಿಯ ಭಕ್ತರಾದ ಈ ಪುಣ್ಯ ದಂಪತಿಗಳು ಶ್ರೀರಂಗಪಟ್ಟಣದ ಜನರೆಲ್ಲ ಗೌರವದಿಂದ ನೋಡುತ್ತಿದ್ದರು. ದೇವಿಯ ಕೃಪೆಯಿಂದ ಸಕಲ ಭಾಗ್ಯಗಳನ್ನು ಪಡೆದು ಸದಾ ಸಂತೋಷದಿಂದ ಆ ದಂಪತಿಗಳನ್ನು ನೋಡಿ ಶ್ರೀಕರನ ಅಣ್ಣಂದಿರು ಮತ್ತು ಅತ್ತಿಗೆಯರು ಅವರಲ್ಲಿ ಮಾತ್ಸರ್ಯವನ್ನು ದ್ವೇಷವನ್ನು ತೊರೆದು ಸಂತೋಷಿ ಮಾತಾ ವ್ರತವನ್ನು ಭಕ್ತಿಯಿಂದ ಮಾಡಿದರು. ಕೆಲ ಕಾಲ ಕಳೆದ ನಂತರ ಸತ್ಯವತಿಗೆ ಸುಂದರನು ಶುಭ ಲಕ್ಷಣ ಗಾತ್ರನಾದ ಪುತ್ರನು ಜನಿಸಿದನು. ಸತ್ಯವತಿಯ ದಂಪತಿಗಳು ಸುಕುಮಾರನೊಂದಿಗೆ ಪ್ರತಿದಿನ ಸಂತೋಷಿ ಮಾತೆಯ ಆಲಯಕ್ಕೆ ಹೋಗಿ ದೇವಿಯ ದರ್ಶನವನ್ನು ಪಡೆದು ಬರುತ್ತಿದ್ದರು. ಇಂದು ಕೆಲ ಕಾಲ ಉಳಿದರು. ಒಂದು ದಿನ ಸಂತೋಷಿ ಮಾತೆಯ ಸೌಮ್ಯ ರೂಪವನ್ನು ತ್ಯಜಿಸಿ ಭಯಂಕರ ರೂಪವನ್ನು ಧರಿಸಿ ಸತ್ಯವತಿಯ ಮನೆಗೆ ಬಂದಳು. ಭೀಕರ ರೂಪದ ದೇವಿಯನ್ನು ಕಂಡವರೆಲ್ಲ ಶಾಕಿನಿಯೋ ಡಾಕಿನಿಯೋ ಬಂದಿರೋಳೆಂದು ಭೀತರಾಗಿ ಓಡಿ ಹೋದರು. ಆದರೆ ಸತ್ಯವತಿ ಹೆದರದೆ ಅವಳೇ ಸಂತೋಷಿ ಮಾತೆ ಎಂಬ ವಿಶ್ವಾಸದಿಂದ ಶಾಖಿಯ ನಿಂತಿರುವ ಭೀಕರ ರೂಪವಾದ ದೇವಿಯನ್ನು ಪೂಜಿಸಿದಳು. ಸಂತೃಪ್ತಳಾದ ಸಂತೋಷಿ ಮಾತೆ ಪ್ರಸನ್ನಳಾದ ಸೌಮ್ಯ ಸ್ವರೂಪದಿಂದ ದೇವಿಯ ಸತ್ಯವತಿಯನ್ನು ಶ್ರೀಕರನಿಗೆ ದರ್ಶನವಿತ್ತು ಅವರನ್ನು ಅರಸಿ ಅಂತರ್ಧಳಾದಳು. ಸತ್ಯವತಿ ದಂಪತಿಗಳು ಸದಾ ಸಂತೋಷದಿಂದಿದ್ದರು. ಉದ್ಯಾಪನ ನಂತರವೂ ಸಂತೋಷಿ ಮಾತೆ ವ್ರತವನ್ನು ಜೀವಿತ ಕಾಲದಲ್ಲಿ ಮೇಲಿಂದ ಮೇಲೆ ಮಾಡುತ್ತಲಿದ್ದರು. ಕೊನೆಗೆ ಅವರು ಪುಣ್ಯ ಲೋಕ ಸೇರಿದರು. ಸೂತನೆಂದನು, ಶನೌಕಾದಿಗಳಿಗೆ ಕೇಳಿ ಮಹಿಮೋಪತಳಾದ ಸಂತೋಷಿ ಮಾತೆಯ ಚರಿತ್ರೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ವರ್ಷಗಳಾದರೂ ಆದಿಶೇಷನಿಗೂ ಸಾಧ್ಯವಾಗುವುದೆಂಬುದು ಸತ್ಯವಾದ ಮಾತು. ಹೀಗಿರುವಾಗ ದೇವಿಯ ಮಹಾತ್ಮೆಯನ್ನು ನಾನೆಂದು ವರ್ಣಿಸಬಲ್ಲೆನು? ನನಗೆ ತಿಳಿದಿದ್ದೆಲ್ಲ ವಂಚನೆಯಿಲ್ಲದೆ ನಿನಗೆ ಹೇಳಿದ್ದೇನೆ. ಸಂತೋಷಿ ಮಾತೆ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದವರಿಗೆ ವಾಂಛಿತಾರ್ಥಗಳು ಈಡೇರುವವು, ರೋಗಗಳು ನಾಶವಾಗಿ ಆರೋಗ್ಯ ಹೊಂದುವರು, ಕನ್ಯೆಯರಿಗೆ ವಿವಾಹವಾಗುವುದು, ಬಂಜೆಯರಿಗೆ ಸದ್ಪುತ್ರನು ಹುಟ್ಟುವನು. ದೇವಿಯ ಕಥೆಯನ್ನು ಪಠಿಸಿದವರು ಕೇಳುವವರು ಸುಖ ಸಂತೋಷಗಳನ್ನು ಹೊಂದಿ ದೀರ್ಘಕಾಲ ಜೀವಿಸಿ ಅಂತ್ಯದಲ್ಲಿ ಮುಕ್ತಿ ಹೊಂದುವರು. ಇದಕ್ಕೆ ಸಂಶಯವಿಲ್ಲ. ಶ್ರೀ ಗಣೇಶ ಪುರಾಣದ ಸಂತೋಷಿ ಮಾತೆಯ ವೃತ್ತ ಕಥೆ 5ನೇ ಅಧ್ಯಾಯ ಮುಗಿಯಿತು. बोलो संतोषी माता की ಜೈ.